ಸ್ನೇಹಿತರೆ, ಯಾವುದೇ ಮೀಡಿಯಾ ಮಾಡಕ್ಕಾಗದೆ ಇರೋ ಕೆಲಸ, ಯಾವುದೇ ಮಾಧ್ಯಮ ಮಾಡಕ್ಕಾಗದೆ ಇರೋ ಕೆಲಸ ಒಬ್ಬ ಯೂಟ್ಯೂಬರ್ ಸಮೀರ್ ಮಾಡಿದ್ದಾರೆ ಅಂದ್ರೆ ಅಪ್ರಿಶಿಯೇಟ್ ಮಾಡ್ಲೇಬೇಕು ಕಣ್ರಿ. ಶಬ್ಬಾಷ್ ಸಮೀರ್ ಅಂತ. ಶಬ್ಬಾಷ್ ಸಮೀರ್, ನೀವು ಮಾಡಿರೋ ಕೆಲಸ ಯಾವುದೇ ಮಾಧ್ಯಮಕ್ಕೂ ಮಾಡಕ್ಕಾಗ್ಲಿಲ್ಲ ಇವತ್ವರೆಗೂ. ನೀವು ಮಾಡಿದ ಒಂದು AI ವಿಡಿಯೋ ಇಡೀ ಕರ್ನಾಟಕದಲ್ಲಿ ಅದೆಷ್ಟೋ ವೀಕ್ಷಣೆಗಳನ್ನ ಕಂಡಿರೋದ್ರ ಜೊತೆಗೆ SIT ರಚನೆ ಆಗ್ಲಿಕ್ಕೂ ಕಾರಣ ಆಗ್ಬಿಟ್ಟಿದೆ. ಇನ್ನೂ ಒಂದ್ ಮಾತೇನಪ್ಪಾ ಅಂತ ಹೇಳಿದ್ರೆ, ಮನೆಯಲ್ಲಿ, ಗಲ್ಲಿ ಗಲ್ಲಿಯಲ್ಲಿ, ಹಳ್ಳಿಯಲ್ಲಿ ನ್ಯಾಷನಲ್ ನ್ಯೂಸ್, ಇಂಟರ್ನ್ಯಾಷನಲ್ ನ್ಯೂಸ್ ವರ್ಗುನು ತಲುಪಿದ್ದು ಇದೇ AI ವಿಡಿಯೋ. ಇದೇ ವಿಡಿಯೋ ಇವತ್ತು ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡಕ್ಕೆ ಒಂದು ಪ್ರೇರಣೆ ಆಗಿದ್ದು ಇದೇ ವಿಡಿಯೋ, ಇದೇ AI ವಿಡಿಯೋ. ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ನಾಟಕ ಮಾಡೋ ಎಲ್ಲಾ ರಾಜಕಾರಣಿ ಅಂಕಲ್ಗಳನ್ನ ಬೀದಿಗಿಳಿಸಿರೋದು. ಮಳೆಗಾಲದಲ್ಲಿ ನೆಮ್ಮದಿಯಾಗಿ ಮನೆಯಲ್ಲಿ ಬಜ್ಜಿ ಪಕೋಡ ತಿನ್ಕೊಂಡು ಇರ್ಬೇಕಾಗಿರೋ ಎಲ್ಲಾ ಅಂಕಲ್ಗಳು, ಈ ರಾಜಕಾರಣಿಗಳೆಲ್ಲ ಇವತ್ ಬೀದಿಗಿಳಿದು ಪಾಪ ಹೋರಾಟ ಮಾಡೋ ತರ ಮಾಡಿರೋ ಒಂದು ವಿಡಿಯೋ ಯಾವ ಮೀಡಿಯಾದವ್ರ ಕೈಲೂ ಮಾಡಕ್ಕಾಗಿಲ್ಲ. ಅದ್ ಮಾಡಿರೋದು ಯೂಟ್ಯೂಬರ್ ಸಮೀರ್ ಕಣ್ರಿ. ಸಾಬ್ರ ಹುಡ್ಗ ಅಂತ ಆಡ್ಕೋತೀರಾ, ಆಡ್ಕೊಳ್ಳಿ ಪರವಾಗಿಲ್ಲ. ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ 13 ವರ್ಷದಿಂದ ನಿಮ್ ಯಾರ ಕೈಯಲ್ಲೂ ಆಗದೆ ಇರೋ ಒಂದು ಕೆಲ್ಸನ ಸಮೀರ್ ಮಾಡಿದ್ದಾರೆ ಅಂದ್ರೆ, ನಾನು ಒಂದು ಹೆಣ್ಮಗಳಾಗಿ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಯು ಸಮೀರ್. ದಟ್ ಈಸ್ ಗ್ರೇಟ್. ನಿಮ್ಗೆ ನಾನು ಇನ್ನೊಂದು ಕೇಳ್ಪಟ್ಟೆ, ನಿಮ್ಗೇನೋ ಫಾರಿನ್ ಇಂದ ಫಂಡ್ ಆಗಿದೆ ಅಂತ. ಸಮೀರ್ಗೆ ಫಾರಿನ್ ಇಂದ ಫಂಡ್ ಆಗಿದೆಯಂತೆ. ಅದ್ಯಾರೋ ಫಂಡ್ ಮಾಡಿದವರು ನಮ್ ಸೌಜನ್ಯಾಗ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಅದ್ಯಾವ ಫಾರಿನರ್ ಆಗಿದ್ರು ಅವ್ರಿಗೆ ಇಲ್ಲಿಂದಾನೇ ನಮ್ದೊಂದು ಸಾಷ್ಟಾಂಗ ನಮಸ್ಕಾರಗಳು. ಯಾಕೆ ನಮ್ ದೇಶದಲ್ಲಿ ಯಾರು ಇರ್ಲಿಲ್ವಾ ಫಂಡ್ ಮಾಡಕ್ಕೆ ಸೌಜನ್ಯಾಗ ನ್ಯಾಯ ಸಿಗ್ಬೇಕು ಅಂತ? ಫಾರಿನ್ ಇಂದ ಫಂಡ್ ಮಾಡಿ ಸಮೀರು ಈ ವಿಡಿಯೋ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇವತ್ SIT ರಚನೆ ಆಗಿ ಇವುಗಳೆಲ್ಲ ಪಾದಯಾತ್ರೆ ಮಾಡ್ತಾ ಇದೀರಲ್ಲ, ಖರ್ಚು ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಕಾರ್ಯಕರ್ತರನ್ನ ಕರೆಸ್ಕೊಂಡು, ಬಸ್ ಹತ್ತಿಸ್ಕೊಂಡು, ಕಾರ್ಗಳು ಹಾಕೊಂಡು ಇವತ್ತು ಏನ್ ಹೋಗ್ತಾ ಇದೀರಿ ನೀವು. ಇದೇ ಖರ್ಚನ್ನ, ಇದೇ ಕಾಳಜಿಯನ್ನ ಸೌಜನ್ಯಗೆ ನ್ಯಾಯ ಸಿಗೋದ್ರಲ್ಲಿ ನೀವೆಲ್ಲ ಮಾಡಿದಿದ್ರೆ ಇವತ್ತು ಈ ವಿಡಿಯೋನು ಬರ್ತಾ ಇರ್ಲಿಲ್ಲ, ಇವತ್ತು ನೀವು ಬೀದಿಗಿಳೋ ಪರಿಸ್ಥಿತಿನೂ ಬರ್ತಾ ಇರ್ಲಿಲ್ಲ, ಬೀದಿಗಿಳಿದು ಪರದಾಟ ಪಡೋ ಪರಿಸ್ಥಿತಿನೂ ಬರ್ತಾ ಇರ್ಲಿಲ್ಲ. ನೀವು ನಿಮ್ಮ ಅವತಾರಗಳು ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ಅನಿಸ್ತಾ ಇದೆ. ಏನೇ ಇರ್ಲಿ ಮೀಡಿಯಾದವರು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ ನಿಮ್ ವಿಡಿಯೋಗಳನ್ನ ಹಾಕೊಂಡು. ನಾವು ಅಷ್ಟೇ ನೋಡಿ ಸಿಕ್ಕಾಪಟ್ಟೆ ನಗ್ತಾ ಇದೀವಿ. ಒಂದು ಯೂಟ್ಯೂಬರ್, ಒಬ್ಬ ಸಮೀರ ಒಂದು ವಿಡಿಯೋ ಮಾಡಿರೋದು ಇಷ್ಟು ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರಣವನ್ನೇ ಬದಲಿಸ್ಬಿಟ್ಟಿದೆ ಕಣ್ರಿ. ಎಲ್ಲಿವರೆಗೆ ಅಂದ್ರೆ, ಅವತ್ತು ಬಿಜೆಪಿನೇ ಆಡಳಿತದಲ್ಲಿದ್ದದ್ದು. ಏನು ಈ ಕೃತ್ಯ ಆದಾಗ, ಸೌಜನ್ಯನಿಗೆ ಅನ್ಯಾಯ ಆದಾಗ, ಸೌಜನ್ಯನನ್ನು ಆಕೆಯನ್ನ ಬಲಾತ್ಕಾರ ಮಾಡಿ ಮರಕ್ಕೆ ಕಟ್ಟಾಕಿ ಆಕೆಯನ್ನ ಮುಗಿಸಿ ಹೋಗಿದ್ರಲ್ವಾ, ಅವತ್ತಿನ ದಿನ ಇದ್ದದ್ದು ಅಶೋಕ್ ಅವರು ಗೃಹ ಸಚಿವರಾಗಿ. ಅವತ್ತು ಕನಿಕರ ಬರ್ಲಿಲ್ಲ ಇವತ್ತು ಅವರಿಗೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರು ಅವರ ಮನೆಗೆ ಭೇಟಿ ಮಾಡಿ, ಸೌಜನ್ಯ ಅವರ ಮನೆಗೆ ಭೇಟಿ ಮಾಡಿ, ಎಲ್ಲಾ ಖರ್ಚನ್ನು ನಾವೇ ಭರಿಸ್ತೇವೆ, ನೀವು ಮೇಲ್ಮನವಿ ಸಲ್ಲಿಸಿ ಅಂತ ಹೇಳಿ ಸೌಜನ್ಯ ಅವರ ತಾಯಿಯಲ್ಲಿ ಮಾತಾಡಿರೋದು ಬಹಳ ಒಂದು ದೊಡ್ಡ ಬೆಳವಣಿಗೆ, ಬಹಳ ಆಶ್ಚರ್ಯಕರವಾದ ವಿಚಾರ ಕೂಡ ಹೌದು. ಇದೆಲ್ಲ ಸಾಧ್ಯ ಆಗಿದ್ದು ಸಮೀರ್ನ AI ವಿಡಿಯೋ ಇಂದ. ಸೊ ನಾನು ಸಮೀರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸಮೀರ್ ಮೇಲೆ ಏನ್ FIR ಆಗಿದೆ ತಲೆ ಕೆಡ್ಸ್ಕೋಬೇಡಿ ಸಮೀರ್. ಒಂದು ಹೆಣ್ಮಗಳ ಪರ ನೀವು ನಿಂತಿರೋದಕ್ಕೆ, ನೀವು ನಿಮ್ಮ ಆತ್ಮಸಾಕ್ಷಿಯಾಗಿ ನಿಂತಿದ್ದೀರಿ ಅಂತ ಆದ್ರೆ ಖಂಡಿತ ಆಕೆಗೆ ಜಯ ಸಿಕ್ಕೇ ಸಿಗತ್ತೆ. ನಿಮ್ಮ ಹೋರಾಟಕ್ಕೂ ಜಯ ಸಿಗತ್ತೆ. ಒಂದು ವಿಡಿಯೋ ಇಷ್ಟು ಮಾಡಿದೆ ಅಂದ್ರೆ ನಮ್ಮ ಎಂಟೈರ್ ಮೀಡಿಯಾ ಏನಾದ್ರೂ ಮನಸ್ಸು ಮಾಡಿದಿದ್ರೆ, ನಮ್ಮ ಡಿಪಾರ್ಟ್ಮೆಂಟ್ ಏನಾದ್ರೂ ಮನಸ್ಸು ಮಾಡಿದಿದ್ರೆ ಸೌಜನ್ಯಾಗ ಯಾವತ್ತೋ ನ್ಯಾಯ ಸಿಕ್ತಿತ್ತು. ಸಮೀರು ಹುಟ್ಟಿ ಬೆಳೆದು ದೊಡ್ಡವನಾಗಿ ಬಂದು ಇವತ್ತು ವಿಡಿಯೋ ಮಾಡಿ ಎಲ್ಲಾರ್ಗು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈ ಅಜ್ಜಂದ್ರು, ಈ ಅಂಕಲ್ಗಳು, ರಾಜಕಾರಣಿಗಳೆಲ್ಲ ಬೀದಿಗೆ ಇಳಿದು ಪರದಾಟ ಮಾಡೋ ಪರಿಸ್ಥಿತಿ ಖಂಡಿತ ಬರ್ತಾ ಇರ್ಲಿಲ್ಲ. ಏನಂತೀರಾ ಫ್ರೆಂಡ್ಸ್? ಸಮೀರ್ಗೊಂದು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ನಾವು? ಇದು ಸಮೀರ್ಗೆ ಥ್ಯಾಂಕ್ಸ್ ಹೇಳೋ ಕಾರ್ಯಕ್ರಮ. ಶಬ್ಬಾಷ್ ಸಮೀರ್, ನನ್ನ ಕಡೆಯಿಂದ ಶಬ್ಬಾಷ್ ಸಮೀರ್ ಅಂತ ಹೇಳ್ತೀನಿ. ನೀವೇನಂತೀರಾ ಸ್ನೇಹಿತರೆ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಗಳೊಂದಿಗೆ ನಿಮ್ ಜೊತೆಗೆ ಬರ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ.